ನಾಳೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಅಧಿಕಾರಿಗಳಿಗೆ ಅರ್ಧ ದಿನ ರಜೆ ಘೋಷಣೆ ಮಾಡಿರುವಂಥದ್ದು. ಪ್ರಮಾಣ ವಚನ ಸ್ವೀಕಾರಕ್ಕಾಗಿ ಅರ್ಧ ದಿನ ರಜೆ ಬೇಕಾ? ಟ್ರಾಫಿಕ್ ಆಗೋದು ಗೊತ್ತು, ಅರ್ಧ ದಿನ ರಜೆ ಯಾಕೆ? ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಹಾಫ್ ಡೇ ರಜೆ ಘೋಷಣೆ ಮಾಡಿದ್ದಾರೆ. ಸೊ ಯಾಕೆ ಬೇಕು ಹಾಫ್ ಡೇ? ಟ್ರಾಫಿಕ್ ಜಾಮ್ ಇರುತ್ತೆ, ಓಕೆ ಫೈನ್, ಆದ್ರೆ ಅರ್ಧ ದಿನ ರಜೆ ಯಾಕೆ? ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಗಾಜಿನ ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಲೋಕಭವನದ ಸುತ್ತಮುತ್ತ ಟ್ರಾಫಿಕ್ ಹಿನ್ನೆಲೆ ರಜೆ ಅಂತ ಹೇಳ್ಬಿಟ್ಟು ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಸೊ ಭದ್ರತೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಿರುವುದು ಅಂತ ಹೇಳಲಾಗ್ತಾ ಇದೆ. ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡದ ಅಧಿಕಾರಿಗಳಿಗೆ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು. ಸೊ ಕರ್ತವ್ಯ ನಿರತ ಅಧಿಕಾರಿಗಳು, ಸಿಬ್ಬಂದಿಗೆ ಅರ್ಧ ದಿನ ರಜೆ ಇದೆ. ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಆದೇಶ ಹೊರಬಿದ್ದಿರುವಂಥದ್ದು ಹಾಫ್ ಡೇ ರಜೆ ಅಂತ ಹೇಳ್ಬಿಟ್ಟು. ನಾಳೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಸೊ ಹಾಗಾಗಿ ಟ್ರಾಫಿಕ್ ಜಾಮ್ ಉಂಟಾಗುವಂಥದ್ದು. ಅಧಿಕಾರಿಗಳಿಗೆ ಹಾಫ್ ಡೇ ರಜೆಯನ್ನು ಘೋಷಣೆ ಮಾಡಿ ಆದೇಶ ಹೊರಬಿದ್ದಿದೆ. ಟ್ರಾಫಿಕ್ ಆಗೋದು ಗೊತ್ತು, ಬಟ್ ಹಾಫ್ ಡೇ ರಜೆ ಯಾಕೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಸೇಫ್ಟಿ ದೃಷ್ಟಿಯಿಂದ ಹೀಗೆ ಮಾಡಲಾಗ್ತಾ ಇದೆ, ಬಿಕಾಸ್ ಅಲ್ಲಿ ಸುತ್ತಮುತ್ತ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಇರುತ್ತೆ ಅಂತ ಹೇಳ್ಬಿಟ್ಟು ರಜೆಯನ್ನು ಘೋಷಣೆ ಮಾಡಿ ಇದೀಗ ಆದೇಶ ಕೂಡ ಹೊರಬಿದ್ದಿದೆ. ಹಾಫ್ ಡೇ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನೋಡ್ತಾ ಇರ್ಬೋದು, ಲೋಕಭವನದಲ್ಲಿ ನಾಳೆ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾರೆ. ಸೊ ಹಾಗಾಗಿ ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಸಾಧ್ಯತೆಗಳಿದೆ. ಆ ಪ್ರತಿ ಅಂದರೆ ರಜೆಯನ್ನು ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂತಹ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಾ ಪರದೆಯ ಮೇಲೆ. ಹಾಫ್ ಡೇ ರಜೆಯನ್ನು ಘೋಷಣೆ ಮಾಡಲಾಗಿದೆ ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ. ಸೊ ಹಾಗಾಗಿ ಲೋಕಭವನದ ಸುತ್ತಮುತ್ತ ಟ್ರಾಫಿಕ್ ಆಗುವಂತಹ ಹಿನ್ನೆಲೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅನ್ನುವಂತಹ ರೀಸನ್ ಇದೆ. ಸೊ ಭದ್ರತೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಕೂಡ ಅರ್ಧ ದಿನ ರಜೆಯನ್ನು ಕೊಡಲಾಗಿದೆ. ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡದ ಅಧಿಕಾರಿಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಇನ್ನು ಕರ್ತವ್ಯ ನಿರತ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಅರ್ಧ ದಿನ ರಜೆ ಇರುತ್ತೆ. ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ಒಂದು ಸೇಫ್ಟಿ ದೃಷ್ಟಿಯಿಂದನೂ ಕೂಡ ಮತ್ತೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರಕ್ಕಾಗಿ ಅರ್ಧ ದಿನ ರಜೆ ಬೇಕಾ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗುತ್ತೆ, ಹೌದು. ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಡೈಲಿ ಇರುವಂಥದ್ದೇ, ಅದು ಬೆಂಗಳೂರಿನಲ್ಲಿ ಏನು ತಪ್ಪಿದ್ದಲ್ಲ. ಹೌದು, ನಾಳೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಆ ಒಂದು ರೀಸನ್ನಿಗೆ ಅರ್ಧ ದಿನ ರಜೆ ಯಾಕೆ ಅಂತ ಹೇಳ್ಬಿಟ್ಟು ಮತ್ತೊಂದು ಕಡೆ ಚರ್ಚೆಗಳು ಆಗ್ತಾ ಇದೆ.